ಚಾರ್ಮಾಡಿ ಘಾಟ್ನ ಭಾಗದ ಜನ ಭಯದಲ್ಲೇ ಕಾಲ ಕಳೆಯುವಂತಾಗಿದೆ. ಕಾರಣ ಒಂಟಿ ಸಲಗದ ಸಂಚಾರ ನಿರಂತರವಾಗಿ ಇತ್ತೀಚೆಗೆ ಆಗ್ತಾ ಇರೋದು. ನಡು ರಸ್ತೆಯಲ್ಲೇ ಕಾಡಾನೆ ನಿಂತ ಪರಿಣಾಮ ವಾಹನ ಸವಾರರು ಪರದಾಡಿದ್ದಾರೆ. ಇದು ಲಾಸ್ಟ್ 1 ವೀಕಿಂದ ಕೂಡ ವಿಪರೀತವಾಗಿ ಕೇಳಿಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಕತ್ಲಾಗ್ತಾ ಇದ್ದ ಹಾಗೆ ಹೆದ್ದಾರಿಗೆ ಕಾಡಾನೆ ಆಗಮಿಸ್ತಾ ಇದೆ. 2 ದಿನದಿಂದ ನಿರಂತರವಾಗಿ ಕಾಡಾನೆ ರಸ್ತೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಚಾರ್ಮಾಡಿ ಘಾಟ್ ತಿರುವಿನಲ್ಲಿರುವಂತಹ ಈ ಕಾಡಾನೆಯನ್ನು ಸ್ಥಳಾಂತರ ಮಾಡಿ ಅಥವಾ ಹಿಮ್ಮೆಟ್ಟಿಸೋ ಪ್ರಯತ್ನವನ್ನು ಅರಣ್ಯ ಇಲಾಖೆ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲಾಂದರೆ ನಮಗೆ ಈ ಭಾಗದಲ್ಲಿ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತೆಲ್ಲ ಭಯ ಪಟ್ಕೊಳ್ತಾ ಇದ್ದಾರೆ. ಆನೆಯ ಚಲನವಲನದ ದೃಶ್ಯ, ಸಂಚಾರದ ದೃಶ್ಯ ಸರಿಯಾಗಿದೆ. ಘಾಟಿಯಲ್ಲಿ ಆನೆ ಇನ್ನೊಂದು ಕಡೆ ರಿಲ್ಯಾಕ್ಸ್ ಮೂಡ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕಂಡು ಬಂದರು. ಸಫಾರಿಯಲ್ಲಿ ಸಚಿವರಿಗೆ ಹುಲಿ ದರ್ಶನ ಕೊಟ್ಟಿದೆ. ನಾಗರಹೊಳೆಯ ಕಬಿನಿ ವ್ಯಾಪ್ತಿಯಲ್ಲಿ ಸಚಿವರು ಸಫಾರಿಗೆ ಮುಂದಾಗಿದ್ರು. ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ ನಾಗರಹೊಳೆ ಅಭಯಾರಣ್ಯದಲ್ಲಿ ಈ ವೇಳೆ ಸಫಾರಿ ರಸ್ತೆಯಲ್ಲಿ ಹುಲಿ ಮಲಗಿದ್ದು ಸಂಚಾರವನ್ನ ಕೊಟ್ಟಿರೋದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಫಾರಿಯ ಸಂದರ್ಭದಲ್ಲಿ ಹುಲಿಯ ದರ್ಶನ ಕಂಡು ಸಹಜವಾಗಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅರಣ್ಯ ಸಚಿವರಿಗೆ ಸಿಕ್ಕಿದೆ. ಒಂದ್ ಕಡೆಗೆ ಕಾಡು ಉಳಿಸಬೇಕು, ಜೊತೆಗೆ ಫಾರೆಸ್ಟ್ ಕನ್ಸರ್ವೇಟಿವ್ ದೃಷ್ಟಿಯಿಂದ ಸಾಕಷ್ಟು ಮೆಜರ್ಸ್ ಅನ್ನ ಈಶ್ವರ್ ಖಂಡ್ರೆ ಅವರು ತೆಗೆದುಕೊಳ್ತಾ ಇದ್ದೀನಿ ಅಂತ ಆಗಾಗ ತೋರಿಸ್ತಾ ಇರ್ತಾರೆ. ಸೊ ಅದರ ಭಾಗವಾಗಿ ಸಫಾರಿಯನ್ನ ಕೂಡ ಅವರು ಕೈಗೊಂಡಿದ್ರು.